ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 1 10ನೆಯ ತರಗತಿ ಪದ್ಯ 4 ಗುರಿ ಎಂ ಗೋಪಾಲಕೃಷ್ಣ ಅಡಿಗ. ಪದ್ಯದ ಸಾರಾಂಶ, ಅಭ್ಯಾಸ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ. ಕೃತಿಕಾರರ ಪರಿಚಯ. ಗೋಪಾಲಕೃಷ್ಣ ಅಡಿಗ ಅವರು 1918ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿ ಎಂಬಲ್ಲಿ ಜನಿಸಿದರು. ಇವರು ಭಾವತರಂಗ, ಭೂಮಿಗೀತ, ಆಕಾಶದ್ವೀಪ ಮತ್ತು ಅನಾಥೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ. ಪ್ರಸ್ತುತ ಕವನವನ್ನು ಇವರ ಸಮಗ್ರ ಕಾವ್ಯದಿಂದ ಆರಿಸಲಾಗಿದೆ. ಸಾರಾಂಶ: ಮನುಷ್ಯನ ಬದುಕೆಂದರೆ ಕೈಗೂಡದ ಆಸೆಗಳಿಗೆ ಮನಸ್ಸೋತು ನೆಲೆಗೆಟ್ಟು ಅಲೆದಾಡುವುದಲ್ಲ. ಬದುಕಿಗೆ ಗೊತ್ತಾದ ಗುರಿ ಇರಬೇಕು. ಆಗ ಅವನ ದಿನದ ದುಡಿಮೆಯ ಫಲ ದೊರೆಯುತ್ತದೆ. ತಾವರೆಯು ಕೆಸರಿನಲ್ಲಿದ್ದರೂ ಆಕಾಶದತ್ತ ನೋಡುತ್ತದೆ. ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುತ್ತದೆ. ಹಾಗೆಯೇ ಮಾನವ ಜನ್ಮದ ಸಫಲತೆಗಾಗಿ ಒಂದು ಗುರಿಯನ್ನು ಇರಿಸಿಕೊಳ್ಳಬೇಕು. ಗಾಳಿ ಬೀಸಿದತ್ತ ತಿರುಗುವ ಅಂಜಿಕೆಯ ಸ್ವಭಾವ, ಮುತ್ತಿಗೆ ಹಾಕಿದಾಗ ತಲೆಬಾಗುವ ಚಂಡತನವನ್ನು ಕೈಬಿಡಬೇಕು. ಒಳ್ಳೆಯ ದಾರಿಯಲ್ಲಿಯೇ ಕೊನೆಗಾಲದವರೆಗೂ ನಡೆಯಬೇಕು. ಪೌರುಷದ ಪ್ರವಾಹದಲ್ಲಿಯೇ ಜೀವನವನ್ನು ನೂಕಬೇಕು. ಒಂದು ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ. ಒಂದು ದೇಹದಲ್ಲಿ 2 ಆತ್ಮಗಳಿರುವುದಿಲ್ಲ. ಹಾಗೆಯೇ ಒಂದು ಬದುಕಿಗೆ ಹಲವು ಗುರಿಗಳು ಏಕೆ ಬೇಕು? ಒಂದೇ ದೊಡ್ಡ ಗುರಿಗಾಗಿ ಹಗಲು ರಾತ್ರಿ ಶ್ರಮ ಪಡಬೇಕು. ಮನುಷ್ಯನಲ್ಲಿಯೇ ಭಗವಂತನನ್ನು ಕಾಣಬೇಕು. ಈ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸಬೇಕು. ಬೇರೆಯವರ ಒಳಿತಿಗಾಗಿ ಶ್ರಮಿಸುವುದೇ ಬದುಕಬೇಕು. ಹಾಗಲ್ಲದೆ ಬೇರೇನನ್ನು ಮಾಡಿದರೂ ಅದರಿಂದ ಅಪಕೀರ್ತಿ ಉಂಟಾಗುತ್ತದೆ. ಈಗ ಪದಗಳ ಅರ್ಥ. ಪ್ರಶ್ನೆ ಸಂಖ್ಯೆ 1. ಅಂಬುಜ ತಾವರೆ, ಆಳ್ವೆಸೆ ಆಳಿನ ಕೆಲಸ, ಒಳ್ಳಾರಿ ಒಳ್ಳೆಯ ದಾರಿ, ತೀರೆ ಭೂಮಿ, ಪೆರತು ಬೇರೆ, ಬಾಂದಳ ಆಕಾಶ, ಮಿಸುಪ ಹೊಳೆಯುವ, ಸುರಪುರ ದೇವಲೋಕ, ಅಳಿಯಾಸೆ ಈಡೇರದ ಆಸೆ, ಬೆಸನ ವ್ಯಸನ, ಗೈಮೆ ದುಡಿಮೆ, ನನೆ ಕೊನೆ, ಬಸ ವಶ, ಮಸಗು ವಿಜೃಂಭಿಸು, ಲಾಂಛನ ಗುರುತು, ಹೊನಲು ಪ್ರವಾಹ. ಪ್ರಶ್ನೆ ಸಂಖ್ಯೆ 2. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಪೂರ್ಣಗೊಳಿಸಿ. ಫಸ್ಟ್, ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಡ್ಯಾಶ್ ಇರಬೇಕು. ಆಯ್ಕೆ ಅ, ಗುರಿ ಇರಬೇಕು. 2ನೇದು, ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು ಡ್ಯಾಶ್. ತರ ಆಯ್ಕೆ ಈ, ಹೇಡಿತನ. 3ನೇದು, ಅಡಿಗರಿಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಡ್ಯಾಶ್ ರಾಜ್ಯ ನೀಡಿತು. ಉತ್ತರ ಈ, ಆಯ್ಕೆ ಮಧ್ಯಪ್ರದೇಶ್. 4ನೇದು, ಹೆಗ್ಗುರಿ ಇದು ಡ್ಯಾಶ್ ಸಮಾಸವಾಗಿದೆ. ಉತ್ತರ ಆಯ್ಕೆ ಈ, ಕರ್ಮಧಾರೆ. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು. ಏಕೆ? ಉತ್ತರ, ಏಕೆಂದರೆ ಅಂತಹ ಸುಳಿಗೆ ಸಿಲುಕಿದರೆ ಮನುಷ್ಯನು ಜೀವನ ಪೂರ್ತಿ ಶ್ರಮವಿರದೆ ತೊಳಲುತ್ತಾನೆ, ಆಶ್ರಯವಿರದೆ ತೊಳಲುತ್ತಾನೆ. 2ನೇದು, ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ? ಉತ್ತರ, ನಾವು ಒಂದೇ ಹೆಗ್ಗುರಿಯನ್ನು ಇಟ್ಟುಕೊಂಡು ದುಡಿದಾಗ ನಮ್ಮ ದುಡಿಮೆಯ ಹೂವು ಫಲಿಸುತ್ತದೆ. 3ನೇದು, ಅಡಿಗರ ಪ್ರಕಾರ ಪೌರುಷದ ಬಾಳೆ ಯಾವುದು? ಉತ್ತರ, ಹಿಡಿದ ಒಂದು ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಹೊನಳೊಳಗೆ ಬಾಳ್ವೆಯನ್ನು ಮಾಡಬೇಕು. 4ನೇ ಪ್ರಶ್ನೆ, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಉತ್ತರ, ಅಡಿಗರು ಒಂದೇ ಹೆಗ್ಗುರಿಗೆ ಹಗಲಿರುಳು ಹೋರಾಡಬೇಕೆಂದು ಹೇಳುತ್ತಾರೆ. ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದು, ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು. ಏಕೆ? ಉತ್ತರ, ಕಮಲವು ಮೇಲೆ ಬಾಂದಳವನ್ನು ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳ ಸಿರಿಗೆ ಮೆರೆದಾಡುತ್ತಾ ವಿಜೃಂಭಿಸುತ್ತದೆ. ಹಾಗೆಯೇ ಮಾನವ ತನ್ನ ಧ್ಯೇಯ ಕಾರ್ಯಕ್ಕೆ
ವಶವಾಗಬೇಕು. ಗುರಿಯನ್ನು ಮುಟ್ಟುವ ಮನುಜತೆಯ ಸಾರ್ಥಕತೆಯನ್ನು ಪಡೆಯಬೇಕು. ಆದ್ದರಿಂದ ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು. ಎರಡನೇ ಪ್ರಶ್ನೆ, ಅಡಿಗರು ಯಾವುದನ್ನು ಹೇಳಿತನ ಹಾಗೂ ಹೆಣ್ಣನ ಎಂದು ಕರೆದಿದ್ದಾರೆ? ಉತ್ತರ, ಕವಿ ಅಡಿಗರು ಗಾಳಿ ಬಂದಡೆ ತಿರುಗುವುದು ಹೇಳಿತನವೆನ್ನುತ್ತಾರೆ. ಅಂದರೆ ದೊರೆತ ಯಾವುದೋ ಕೆಲಸವನ್ನು ಮಾಡುತ್ತೇನೆ ಎನ್ನುವುದು ಹೇಳಿತನ, ಹಾಗೂ ದಾಳಿ ಬಂದೊಡೆ ಶರಣಾಗುವುದು ಹೆಣ್ತನ ಎಂದು ಹೇಳಿದ್ದಾರೆ. ಅಂದರೆ ಯಾವುದೇ ವಿರೋಧ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗದೆ ಸೋಲನ್ನು ಒಪ್ಪಿಕೊಳ್ಳುವುದು. ಮೂರನೇ ಪ್ರಶ್ನೆ, ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ? ಉತ್ತರ, ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ. ಒಂದು ದೇಹದೊಳಗೆ ಒಂದೇ ಚಿತ್ತ ಇರುತ್ತದೆ. ಒಂದು ಜೀವನಕ್ಕೆ ಹಲವು ಸಾಧ್ಯತೆಗಳು ಇರಲು ಸಾಧ್ಯವಿಲ್ಲ. ಆದ್ದರಿಂದ ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು. ಹಗಲಿರುಳು ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಜೀವನದಲ್ಲಿ ಒಂದೇ ಗುರಿ ಇರಬೇಕೆಂದು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳಾವವು? ಉತ್ತರ, ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಎಲ್ಲಿಗೆ ಹೋಗಬೇಕೆಂದು ಗೊತ್ತಾಗದೆ ಅಪಾರವಾದ ಕಡಲಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸಿದಂತಾಗುತ್ತದೆ. ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ ಹೊರತು ಹಲವು ಗುರಿಗಳು ಇರುವುದಿಲ್ಲ. ಒಂದು ದೇಹದಲ್ಲಿ ಒಂದೇ ಆತ್ಮ ಇರುತ್ತದೆ ಹೊರತು ಎರಡು ಆತ್ಮಗಳು ಇರುವುದಿಲ್ಲ. ಹಾಗೆಯೇ ಒಂದು ಜೀವನಕ್ಕೆ ಒಂದೇ ಗುರಿ ಇರಲೇಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇದು, ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ? ಉತ್ತರ, ಪ್ರಸ್ತುತ ಪದ್ಯ ಭಾಗದಲ್ಲಿ ಕವಿ ಎಂ ಗೋಪಾಲಕೃಷ್ಣ ಅಡಿಗರವರು ನಮ್ಮಲ್ಲಿರುವ ಕೀಳಿರಿಮೆಯನ್ನು ತೊರೆದು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಗುರಿಯನ್ನು ನಾವು ತಲುಪಲು ಸಾಧ್ಯ ಎಂಬುದನ್ನು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ತಾವರೆ ಹೂ ಕೆಸರಿನಲ್ಲಿ ಬೆಳೆಯುತ್ತದೆ, ಆದರೆ ಅದು ಎಂದಿಗೂ ತಾನು ಕೆಸರಿನಲ್ಲಿದ್ದೇನೆ ಎಂಬ ಭಾವಿಸದೆ ಆಕಾಶದಿಂದ ಭೂಮಿಯ ಕಡೆಗೆ ಬರುವ ಸೂರ್ಯನ ಕಿರಣಗಳ ಸ್ಪರ್ಶಕ್ಕಾಗಿ ಎದುರು ನೋಡುತ್ತದೆ. ಸೂರ್ಯನ ಕಿರಣಗಳಿಗೆ ತನ್ನನ್ನು ತೆರೆದುಕೊಂಡು ಹೊಳೆಯುತ್ತದೆ. ಆ ಮೂಲಕ ತನ್ನ ಸೌಂದರ್ಯದ ಮೂಲಕ ಜನರ ಮನಸ್ಸನ್ನು ಸೆಳೆಯುತ್ತದೆ. ಹೀಗೆ ತಾನು ಕೆಸರಿನಲ್ಲಿದ್ದರೂ ಅದನ್ನು ತೊರೆದು ಕೇವಲ ತನ್ನ ಸೌಂದರ್ಯವನ್ನು ತೋರ್ಪಡಿಸಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ. ಅದೇ ರೀತಿ ನಾವು ಸಹ ಬದುಕಿನಲ್ಲಿ ನಮ್ಮೊಳಗಿನ ಮನೆ ಮಾಡಿರುವ ಕೀಳಿರಿಮೆಯ ತೊರೆದು ಒಂದು ನಿರ್ದಿಷ್ಟ ಧ್ಯೇಯ ಸಾಧನೆಗಾಗಿ ಆತ್ಮವಿಶ್ವಾಸದಿಂದ ದುಡಿಯಬೇಕು. ಕೆಡುಕಿನ ನಡುವೆ ಇದ್ದರೂ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಂಡು ಬಾಳಬೇಕು. ಆತ್ಮವಿಶ್ವಾಸದಿಂದ ಕೂಡಿದ ಜೀವನ ಮಾತ್ರ ನಮ್ಮ ಬದುಕನ್ನು ಸಾರ್ಥಕಗೊಳಿಸುತ್ತದೆ ಎಂದು ಕವಿ ಹೇಳಿದ್ದಾರೆ. ಎರಡನೆಯ ಪ್ರಶ್ನೆ, ಗುರಿ ಪದ್ಯದ ಸಾರಾಂಶವನ್ನು ಬರೆಯಿರಿ. ಉತ್ತರ, ಮಾನವರು ಕೀಳು ಆಸೆಗಳಲ್ಲಿ ಮುಳುಗಬಾರದು. ಮಾನವನಲ್ಲಿ ದಿನನಿತ್ಯದ ದುಡಿಮೆಯ ಫಲವನ್ನು ಪಡೆಯಬೇಕೆಂದರೆ ಮಾನವನ ಜೀವನವು ಹೂವಿನಂತೆ ಅರಳಬೇಕು. ಅವನಿಗೆ ಒಂದು ಗುರಿ ಇರಲೇಬೇಕು. ಗುರಿ ಇಲ್ಲದೆ ಬಾಳು ಎಲ್ಲಿಗೆ ಹೋಗಬೇಕೆಂಬ ನಿಶ್ಚಿತತೆ ಇಲ್ಲದೆ ಅಪಾರವಾದ ಕಡಲಲ್ಲಿ ಚುಕ್ಕಾಣಿ ಇಲ್ಲದೆ ನೌಕೆಯನ್ನು ನಡೆಸಿದಂತೆ. ಕೆಸರೊಳಗಿದ್ದರೂ ಕಮಲ ಊರ್ಧ್ವಮುಖವಾಗಿರುತ್ತದೆ. ಮೇಲೆ ಬಾಂದಳವನ್ನು ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳ ಹಾಗೆಯೇ ಮಾನವ ತನ್ನ ಕಾರ್ಯಕ್ಕೆ ವಶವಾಗಬೇಕು. ಗುರಿಯನ್ನು ಮುಟ್ಟಿ ಮನುಜತೆಯ ಸಾರ್ಥಕತೆಯನ್ನು ಪಡೆಯಬೇಕು. ಗುರಿ ಇಲ್ಲದ ಜೀವನ ಸಾರ್ಥಕವಾಗುವುದಿಲ್ಲ. ಗಾಳಿ ಬಂದರೆ ತೋರಿಕೊಳ್ಳುವುದು ಹೇಳಿತನ, ಬಂದೊಡನೆ ಶರಣಾಗುವ ಹೆಣ್ತನ. ಇದರ ಬದಲಾಗಿ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಪೌರುಷದ ಹೊನಲೊಳಗೆ ಬಾಳ್ವೆಯಿಂದ ದುಡಿಯಬೇಕು. ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ. ಒಂದು ದೇಹದಲ್ಲಿ ಒಂದೇ ಆತ್ಮ ಇರುತ್ತದೆ. ಜೀವನಕ್ಕೆ ಹಲವು ಸಾಧ್ಯವೂ ಬೇಕಿಲ್ಲ, ಬದಲಾಗಿ ಒಂದೇ ಹೆಗ್ಗುರಿ ಇರಬೇಕು. ಸಂದರ್ಭ ಸಹಿತ ವಿವರಣೆ. ಮೊದಲನೇದು, ದಾಳಿ ಬಂದೊಡೆ ಶರಣೆಂಬ ಹೆಣ್ತನವು
ಆಯ್ಕೆ. ಈ ವಾಕ್ಯವನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಸಮಗ್ರ ಕಾವ್ಯ ಸಂಕಲನದಿಂದ ಆಯ್ದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಮನುಷ್ಯನ ಜೀವನದಲ್ಲಿ ಒಂದೇ ಗುರಿ ಹೊಂದಿರಬೇಕು. ಗಾಳಿ ಬಂದ ಕಡೆ ತಿರುಗುವಂತಹ ಹೇಡಿತನವು ಬೇಡವೆಂದು ಹೇಳುವಾಗ ಕವಿ ಹೇಳುತ್ತಾರೆ. ದಾಳಿ ಬಂದೊಡೆ ಶರಣೆಂಬ ಹೆಂತನವು ಬೇಡ ಎಂದು ತಿಳಿಸಿದ್ದಾರೆ. ಹೇಡಿತನವಿದ್ದರೆ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುವಾಗ ಈ ಮೂಲಕ ಮಾತನ್ನು ಬಂದಿದೆ. ಸ್ವಾರಸ್ಯ: ಗುರಿ ತಲುಪಲು ನಾವು ಹೊಂದಿರಬೇಕಾದ ಗುಣವನ್ನು ಇಲ್ಲಿ ತಿಳಿಸಿದ್ದಾರೆ. ಎರಡನೇದು, ಒಂದು ಹೆಗ್ಗುರಿಗೆ ಹೋರಾಡು ಹಗಲಿರುಳು. ಉತ್ತರ ಆಯ್ಕೆ ಸೇಮ್ ಇರುತ್ತದೆ. ಸಂದರ್ಭ ನೋಡೋಣ. ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಒಂದು ಬಾಣಕ್ಕೆ ಒಂದೇ ಗುರಿ ಇರುವಂತೆ ಒಂದು ದೇಹದೊಳಗೆ ಒಂದೇ ಆತ್ಮವು ಇರುವ ಹಾಗೆ ಈ ಜೀವನದಲ್ಲಿ ಅವಕಾಶ ಒಂದೇ ಬಾರಿ ಸಿಗುತ್ತದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸುತ್ತಾ ಈ ಮಾತನ್ನು ಹೇಳಿದ್ದಾರೆ. ಒಂದೇ ಹೆಗ್ಗುರಿಯ ಸಾಧನೆಗಾಗಿ ಹಗಲಿರುಳು ಹೋರಾಡಬೇಕೆಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಗುರಿಯನ್ನು ಸಾಧಿಸಲು ಬೇಕಾದ ಏಕಾಗ್ರತೆಯ ಬಗ್ಗೆ ಈ ಮಾತಿನಲ್ಲಿ ವ್ಯಕ್ತವಾಗಿದೆ. ಮೂರನೇದು, ಪರಹಿತಕ್ಕೆ ಬಳಲುತ್ತಿರುವುದೇ ಜೀವನವು. ಆಯ್ಕೆ ಸೇಮ್ ಇರುತ್ತೆ. ಇನ್ನು ಸಂದರ್ಭ ನೋಡೋಣ. ಈ ವಾಕ್ಯವನ್ನು ಕವಿಯು ಹೇಳಿದ್ದಾರೆ. ಮನುಷ್ಯನು ಜೀವನದಲ್ಲಿ ಖಚಿತವಾದ ಗುರಿಯನ್ನು ಹೊಂದಿರಬೇಕು. ಅದನ್ನು ಸಾಧಿಸುವಾಗ ಅಡ್ಡಿ ಅಂತಕಗಳು ಎದುರಾದರೆ ಹೆದರದೆ ಅದನ್ನು ನಿವಾರಿಸಿಕೊಳ್ಳಬೇಕು. ಅಡ್ಡ ದಾರಿ ಹಿಡಿಯದೆ ಸರಿಯಾದ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು. ಮಾನವನಲ್ಲಿ ಭಗವಂತನ ರೂಪ ಕಂಡು ಸುರಪುರದ ವಾತಾವರಣ ನಿರ್ಮಾಣ ಮಾಡಬೇಕು ಎಂದು ಹೇಳುವಾಗ ಮೇಲಿನ ಮಾತನ್ನು ಬಂದಿದೆ. ಸ್ವಾರಸ್ಯ: ಬದುಕನ್ನು ಸ್ವಾರ್ಥಕಪಡಿಸಿಕೊಳ್ಳುವ ರೀತಿ ಬಹಳ ಸುಂದರವಾಗಿ ಅಭಿವ್ಯಕ್ತಗೊಂಡಿದೆ. ಈಗ ಮುಖ್ಯ ಪ್ರಶ್ನೆ 3, ಭಾಷಾಭ್ಯಾಸ. ಮೊದಲನೇದು, ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಒಟ್ಟು 6 ಪದಗಳಿವೆ, ಅವುಗಳನ್ನು ಬಿಡಿಸಿ ಸಂಧಿ ಹೆಸರಿಸಲಾಗಿದೆ. ಇನ್ನು ನೆಕ್ಸ್ಟ್, ಆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಧ್ಯೇಯ, ಪರಹಿತ, ಗೈಮೆ, ಮೈಸಿರಿ. ಈಗ ನೆಕ್ಸ್ಟ್, ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಆಸೆ, ನಿರಾಸೆ. ಪರಹಿತ, ಸ್ವಹಿತ. ಇರುಳು, ಹಗಲು. ಹೇಡಿ, ಚೂರ.